ಲಾಸ್ಟ್ ವಿಡಿಯೋಗಳಲ್ಲಿ ಕೌಶಿ ಸೀಕ್ವೆನ್ಸ್ ಅಂದರೆ ಏನು ಅಂತ ಹೇಳಿ ನೋಡಿದ್ವು. ಹಾಗೆ ಪ್ರಿನ್ಸಿಪಲ್ ಆಫ್ ಕನ್ವರ್ಜೆನ್ಸ್ ಆಫ್ ಕೌಶಿ ಸೀಕ್ವೆನ್ಸ್ ಅಂದರೆ ಏನು ಅಂತ ಹೇಳಿ ಕೂಡ ನೋಡಿದ್ವು. ಜೊತೆಗೆ ಅಲ್ಲೊಂದು ರಿಸಲ್ಟನ್ನು ಕೂಡ ನೋಡಿದ್ವು, ದಟ್ ಈಸ್ ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಕೌಶಿ ಅಂತ. ಈ ವಿಡಿಯೋದಲ್ಲಿ ಯಾವುದೋ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಆ ಸೀಕ್ವೆನ್ಸ್ ಕೌಶಿ ಸೀಕ್ವೆನ್ಸ್ ಹೌದಾ ಅಲ್ವಾ ಅಂತ ಅಂದರೆ ದಟ್ ಮೀನ್ಸ್ ಅದು ಕೌಶಿ ಪ್ರಿನ್ಸಿಪಲನ್ನು ಒಬೆ ಮಾಡುತ್ತಾ ಇಲ್ವಾ ಅಂತ ಹೇಳಿ ವೆರಿಫೈ ಮಾಡೋಣ. ಇನ್ ದ್ಯಾಟ್ ಫಸ್ಟ್ ಒನ್, ವೆರಿಫೈ ದ ಕೌಶಿಸ್ ಪ್ರಿನ್ಸಿಪಲ್ ಫಾರ್ ದ ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ, ಅದ್ರ ಏನು ಟರ್ಮ್ ಕೊಟ್ಟಿದ್ದಾರೆ, ದಟ್ ಈಸ್ n/n+1. ಸೊಲ್ಯೂಷನ್ ನೋಡೋಣ. ಸೊಲ್ಯೂಷನ್ ಏನು ಅಂತ ನಮಗೆ ಗೊತ್ತಿದೆ. ಆ ಸೀಕ್ವೆನ್ಸ್ xn is said to be Cauchy's sequence. Cauchy's sequence ಯಾವಾಗ ಹೇಳ್ತೀವಿ, ಇಫ್ ಫಾರ್ ಎವ್ರಿ ಎಪ್ಸಿಲಾನ್ ಇಸ್ ಗ್ರೇಟರ್ ದ್ಯಾನ್ 0 there is a positive integer m such that mod xn plus p minus xn is less than epsilon. It's true for every n is greater than or equal to m, p belongs to n ಅಲ್ವಾ, p belongs to n. xn ಅನ್ನುವ ಸೀಕ್ವೆನ್ಸನ್ನು ನಾವು ಕೌಶಿ ಸೀಕ್ವೆನ್ಸ್ ಅಂತ ಹೇಳಬೇಕು ಅಂದರೆ ಯಾವುದೇ ಗ್ರೇಟರ್ ದೆನ್ 0 ಇರುವ ಎಪ್ಸಿಲಾನ್ ಅಂತ ತಗೊಂಡ್ರೂ ಕೂಡ ಅಲ್ಲಿ ಒಂದು ಪಾಸಿಟಿವ್ ಇಂಟೀಜರ್ ಎಮ್ ಎಕ್ಸಿಸ್ಟ್ ಆಗುತ್ತೆ. ಅದು ಹೇಗಿರುತ್ತೆ ಅಂತ ಹೇಳಿದರೆ, ಆ ಎಮ್ ಮತ್ತು ಅದರ ನಂತರ ಬರುವ ಯಾವುದೇ ಎರಡು ಟರ್ಮ್ ನಡುವಿನ ಡಿಫರೆನ್ಸ್ ಲೆಸ್ ದೆನ್ ನಾವು ಚೂಸ್ ಮಾಡಿರುವ ಎಪ್ಸಿಲಾನಿಗಿಂತಲೂ ಸ್ಮಾಲ್ ಆಗಿರುತ್ತೆ, ಅಂದರೆ ದಟ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಆಗಿರುತ್ತೆ ಅಲ್ವಾ. ಅಂದರೆ ಏನು ಅಂತ ಹೇಳಿದ್ರೆ, ನಾವು ಎಪ್ಸಿಲಾನ್ನ ಎಷ್ಟೇ ಸ್ಮಾಲ್ ಚೂಸ್ ಮಾಡಿದರೂ ಕೂಡ ಸೀಕ್ವೆನ್ಸಿನಲ್ಲಿ ಸರ್ಟೈನ್ ಸ್ಟೇಜಿನ ನಂತರ ನಾವು ಯಾವುದೇ ಎರಡು ಟರ್ಮ್ ನಡುವಿನ ಡಿಫರೆನ್ಸ್ ನಾವು ಚೂಸ್ ಮಾಡಿರುವಂತಹ ಎಪ್ಸಿಲಾನಿಗಿಂತಲೂ ಸ್ಮಾಲ್ ಇರುತ್ತೆ, ಲೆಸ್ ದೆನ್ ಆಗಿರುತ್ತೆ ಅಂಥೇಳಿ ಇದು ಕೌಶಿ ಸೀಕ್ವೆನ್ಸ್ ಹೇಳುತ್ತೆ. ಇದು ನಮಗೆ ಗೊತ್ತಿದೆ. ದಿಸ್ ಇಸ್ ಕೌಶಿ ಡೆಫಿನೇಷನ್ ಆಫ್ ಕೌಶಿ ಸೀಕ್ವೆನ್ಸ್ ಆರ್ ಕೌಶಿಸ್ ಪ್ರಿನ್ಸಿಪಲ್. ಓಕೆ, ಈ ಪ್ರಿನ್ಸಿಪಲ್ನ ಈ ಸೀಕ್ವೆನ್ಸಿಗೆ ವೆರಿಫೈ ಮಾಡಬೇಕು, ಇದು ಕೌಶಿ ಸೀಕ್ವೆನ್ಸ್ ಹೌದಾ ಅಲ್ವಾ ಅಂತ ಹೇಳಿ. ಓಕೆ, ಏನು ಕೊಟ್ಟಿದ್ದಾರೆ ಇಲ್ಲಿ, xn ಕೊಟ್ಟಿದ್ದಾರೆ. xn is equal to n/n+1. ನಾವು ಲಿಮಿಟ್ ಅಪ್ಲೈ ಮಾಡಿ ಏನಾಗುತ್ತೆ, limit xn whenever n tends to infinity is equal to limit n/n+1 whenever n tends to infinity. that is equal to ಏನು ಮಾಡ್ತೀವಿ ಈಗ, ಲಿಮಿಟ್ ಈಗ ಏನಿದೆ, ನಾನು ಇದಕ್ಕೆ +1 ಆ್ಯಡ್ ಮಾಡ್ತೀನಿ, -1 1 ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ತೀನಿ, ನೋ ಚೇಂಜ್ ಅಲ್ವಾ. /n+1 whenever n tends to infinity, that is equal to, ಇಲ್ಲಿ ಅಬ್ಸರ್ವ್ ಮಾಡಿ ಏನಾಯ್ತು ಈಗ, ಲಿಮಿಟ್ n+1/n+1 -1/n+1 ಅಲ್ವಾ, ವೆನೆವರ್ n tends to infinity. that is equal to, clearly what is this 1, ಲಿಮಿಟ್ n tends to infinity 1 minus 1/n+1 ಅಲ್ವಾ. ಏನಾಗುತ್ತೆ, ಆ್ಯಸ್ n tends to infinity this tends to 0 ಅಲ್ವಾ, this thing tends to 0, ಅಂದರೆ ಕ್ಲಿಯರ್ಲಿ this is equal to 1. ಏನು ಸಿಕ್ತು ನಮಗೆ, ಲಿಮಿಟ್ xn whenever n tends to infinity is equal to 1 ಅಂತ ಹೇಳಿ ಸಿಕ್ತು. ಲಿಮಿಟ್ ಡೆಫಿನೇಷನ್ನಿಂದ ಹೇಗೆ ಬರ್ಕೊಳ್ಬೋದು ಇದನ್ನು, ಲಿಮಿಟ್ xn whenever n tends to infinity is equal to 1 implies, ಲಿಮಿಟ್ ಡೆಫಿನೇಷನ್ನಿಂದ ಹೇಗೆ ಬರ್ಕೊಳ್ಬೋದು, ಫಾರ್ ಎವ್ರಿ ಎಪ್ಸಿಲಾನ್ ಇಸ್ ಗ್ರೇಟರ್ ದ್ಯಾನ್ 0 there is a positive integer m such that mod xn minus l, here l is 1 is less than ಎಪ್ಸಿಲಾನ್ ಅಲ್ವಾ. ಎಪ್ಸಿಲಾನಿಗೆ ಇದು ಟ್ರೂ ಆಗುತ್ತೆ ಅಂದರೆ ε/2ಗೂ ಟ್ರೂ ಆಗುತ್ತಲ್ವಾ, ಲೆಸ್ ದೆನ್ ε/2 ಫಾರ್ ಎವ್ರಿ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್, ಫಾರ್ ಎವ್ರಿ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಂಥೇಳಿ ಬೈ ದ ಡೆಫಿನೇಷನ್ ಆಫ್ ಲಿಮಿಟ್ ಇದನ್ನು ಹೀಗೆ ಬರ್ಕೊಳ್ಬೋದಲ್ವಾ. ಲೆಸ್ ದೆನ್ ಎಪ್ಸಿಲಾನ್ ಅಂತಿರುತ್ತೆ, ಎಪ್ಸಿಲಾನೇ ಟ್ರೂ ಆಗುತ್ತೆ ಅಂದರೆ ε/2ಗೂ ಟ್ರೂ ಆಗುತ್ತೆ. ದಟ್ ಇಂಪ್ಲೈಸ್ ಇಲ್ಲಿ xn ಏನಾಗಿದೆ, xn ಇಸ್ ದಿಸ್ ಥಿಂಗ್ ಅಲ್ವಾ, ದಟ್ ಈಸ್ n/n+1 -1 ಈಸ್ ಲೆಸ್ ದೆನ್ ε/2. ಇಟ್ಸ್ ಟ್ರೂ ಫಾರ್ ಎವ್ರಿ n ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ. ನಾನು ಈಗೊಂದು ನ್ಯಾಚುರಲ್ ನಂಬರ್ p ತಗೊಳ್ತೀನಿ. ಓಕೆ, ಲೆಟ್ ಸಮ್ p ಬಿಲಾಂಗ್ಸ್ ಟು n. p ಬಿಲಾಂಗ್ಸ್ ಟು n ಅಂದರೆ ಈ n ಪ್ಲಸ್ ಪಿ ಈಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ, ನಮ್ಗೆ ಗೊತ್ತಿದೆ. ಈ ಎನ್ ಅಂದರೆ ಏನು, ಇಲ್ಲಿ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಂತ ಬರ್ದಿದ್ದೀವಲ್ಲ, ಈ ಎನ್ನೂ ಒಂದು
ಪಾಸಿಟಿವ್ ಇಂಟೀಜರು, ಇದು m1 ಪಾಸಿಟಿವ್ ಇಂಟೀಜರ್, ಅಂದರೆ ಸಮ್ 1 2 3 ಅಂದರೆ ನ್ಯಾಚುರಲ್ ನಂಬರ್ ಅಲ್ಲ, ಪಾಸಿಟಿವ್ ಇಂಟೀಜರ್ ಇಸ್ ನಥಿಂಗ್ ಬಟ್ ನ್ಯಾಚುರಲ್ ನಂಬರು. ಇದಕ್ಕೆ ನಾನು ಸಮ್ ಈ ಏನು ಹೇಳಿದ್ದಾರೆ ಇಲ್ಲಿ, ಎಮ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಅಂತ ಹೇಳಿದ್ದಾರೆ ಅಲ್ವಾ. ಇದಕ್ಕೆ ಇನ್ಯಾವುದೋ ಒಂದು ಪಾಸಿಟಿವ್ ಇಂಟೀಜರ್ನ ಆ್ಯಡ್ ಮಾಡಿದರೂ ಕೂಡ ಕ್ಲಿಯರ್ಲಿ ಇದೇ ಗ್ರೇಟರ್ ದೆನ್ ಅಲ್ವಾ. ಹಾಗೆ ಇಲ್ಲಿ ನಾನು ಪಿನ ಆ್ಯಡ್ ಮಾಡಿದ್ದೀನಿ. ಓಕೆ, ಪಿ ಒಂದು ಪಾಸಿಟಿವ್ ಇಂಟೀಜರ್ ಅಂದ್ಕೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡಿದ್ದೀನಿ. ಓಕೆ, ಅವಾಗ ಏನು ಬಂತು, ಲೆಟ್ ಪಿ ಬಿಲಾಂಗ್ಸ್ ಟು ಎನ್ ಪ್ಲಸ್ ಪಿ, ಕ್ಲಿಯರ್ಲಿ ಎನ್ ಪ್ಲಸ್ ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ. ದೇರ್ ಫಾರ್ ಇದು ಏನಾಗುತ್ತೆ ಅವಾಗ, ಇನ್ ಪ್ಲೇಸ್ ಆಫ್ ಎನ್ ಏನಿದೆ, ಎನ್ ಪ್ಲಸ್ ಪಿ ಇದೆ ಅಲ್ವಾ. ಇನ್ ಪ್ಲೇಸ್ ಆಫ್ ಎನ್ ವಿ ಹ್ಯಾವ್ ಎನ್ ಪ್ಲಸ್ ಪಿ. ಆವಾಗ ಇದೇನಾಗುತ್ತೆ, ಎನ್ ಪ್ಲಸ್ ಪಿ ಡಿವೈಡ್ ಬೈ ಎನ್ ಪ್ಲಸ್ ಪಿ ಪ್ಲಸ್ 1 ಮೈನಸ್ 1 ಈಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2. ಇಟ್ಸ್ ಟ್ರೂ ಏನು, ಫಾರ್ ಎವ್ರಿ ಎನ್ ಪ್ಲಸ್ ಪಿ, ಫಾರ್ ಎವ್ರಿ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಹಾಗೆ ಪಿ ಬಿಲಾಂಗ್ಸ್ ಟು ಎನ್ ಅಲ್ವಾ, ಪಿ ಬಿಲಾಂಗ್ಸ್ ಟು ಎನ್. ಇದನ್ನು ಸಮ್ ಇಕ್ವೇಷನ್ ಏನಂತ ಕರೀರಿ, ಇಕ್ವೇಷನ್ 2 ಅಂತ ಕರೀರಿ. ಓಕೆ, ಇಕ್ವೇಷನ್ 2 ಅಂತ ಕರೀರಿ. ಇದನ್ನು ಇಕ್ವೇಷನ್ 1 ಅಂತ ಕರಿತೀನಿ ನಾನು. ಓಕೆ, ಇದನ್ನು ಇಕ್ವೇಷನ್ 1 ಅಂತ ಕರಿತೀನಿ, ಇದನ್ನ ಇಕ್ವೇಷನ್ 2 ಅಂತ ಕರಿತೀನಿ. ಓಕೆ, ಇದನ್ನ ಇಕ್ವೇಷನ್ 1 ಅಂತ ಕರೆದಿದ್ದೀನಿ, ಇದನ್ನ ಇಕ್ವೇಷನ್ 2 ಅಂತ ಕರೆದಿದ್ದೀನಿ. ಈಗ ನಾನು ಏನು ಕನ್ಸಿಡರ್ ಮಾಡ್ತೀನಿ ಅಂತ, ನಾವು ಐ ಕನ್ಸಿಡರ್ ಸಮ್ ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಎನ್ ಪ್ಲಸ್ ಪಿ ಅಂದರೆ ಏನು, ಎಕ್ಸ್ ಎನ್ ಈಸ್ ಇಲ್ಲಿ ಕೊಟ್ಟಿದ್ದಾರೆ, ಎನ್ ಡಿವೈಡ್ ಬೈ ಎನ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಎನ್ ಪ್ಲಸ್ ಪಿ ಏನಾಗುತ್ತೆ, ಕ್ಲಿಯರ್ಲಿ ಎನ್ ಪ್ಲಸ್ ಪಿ ಡಿವೈಡ್ ಬೈ ಎನ್ ಪ್ಲಸ್ ಪಿ ಪ್ಲಸ್ 1 ಅಲ್ವಾ, ಮೈನಸ್ ಎಕ್ಸ್ ಎನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಎನ್ ಇಸ್ ಹಿಯರ್ ಗಿವನ್ ಎನ್ ಡಿವೈಡ್ ಬೈ ಎನ್ ಪ್ಲಸ್ 1 ಅಲ್ವಾ, ಎನ್ ಡಿವೈಡ್ ಬೈ ಎನ್ ಪ್ಲಸ್ 1. ಎನ್ ಪ್ಲಸ್ ಪಿ, ಎನ್ ಪ್ಲಸ್ಸಿಗೆ ಪಿ ಹಾಕಿದ್ದೀವಿ ಅಷ್ಟೇ. ಓಕೆ, ದಟ್ ಇಸ್ ಈಕ್ವಲ್ ಟು ಇದನ್ನು ಹೀಗೆ ಬರ್ಕೊಳ್ಬೋದಾ, ಎನ್ ಪ್ಲಸ್ ಪಿ ಡಿವೈಡ್ ಬೈ ಎನ್ ಪ್ಲಸ್ ಪಿ ಪ್ಲಸ್ 1. ನಾನು ಇದನ್ನು 1ರಿಂದ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ, 1 ಆ್ಯಡ್ ಮಾಡ್ತೀನಿ ಇದಕ್ಕೆ. ಓಕೆ, 1 ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ಮಾಡಿದ್ದೀನಿ, 1 ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ಮಾಡಿದ್ದೀನಿ, ನೋ ಚೇಂಜ್ ಅಲ್ವಾ, ಏನೂ ಚೇಂಜ್ ಆಗಿಲ್ಲ. ಇದನ್ನು ಹೀಗೆ ಬರ್ಕೊಳ್ಬೋದು, ಸ್ಪ್ಲಿಟ್ ಮಾಡಿ ಬರ್ಕೊಳ್ಬೋದಲ್ವಾ. ಈ ಕ್ಲಿಯರ್ಲಿ ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ ಎನ್ ಪ್ಲಸ್ ಪಿ ಡಿವೈಡ್ ಬೈ ಎನ್ ಪ್ಲಸ್ ಪಿ ಪ್ಲಸ್ 1 ಮೈನಸ್ 1 ಪ್ಲಸ್ ಮಾಡ್ 1 ಮೈನಸ್ ಎನ್ ಡಿವೈಡ್ ಬೈ ಎನ್ ಪ್ಲಸ್ 1 ಅಲ್ವಾ. ಕ್ಲಿಯರ್ಲಿ ಏನು, ಮಾಡ್ ಎ minus b is clearly less than or equal to mod a plus mod b ಅಲ್ವಾ. by using this I can write like this. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಇಕ್ವೇಷನ್ 1 ನಮಗೇನು ಹೇಳುತ್ತೆ ಅಂತ ಹೇಳಿದರೆ, ಇಕ್ವೇಷನ್ 1 ಇಲ್ಲಿದೆ ನೋಡಿ, ಇಕ್ವೇಷನ್ 1ಇಂದ ಇಕ್ವೇಷನ್ 2ಇಂದ ಅಬ್ಸರ್ವ್ ಮಾಡಿ, ಇಟ್ ಈಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಬೈ 2. ದಿಸ್ ಥಿಂಗ್ ಈಸ್ ಫ್ರಮ್ ಇಕ್ವೇಷನ್ 2, ದಿಸ್ ಥಿಂಗ್ ಈಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಬೈ 2 ಅಲ್ವಾ, ಕ್ಲಿಯರ್ಲಿ ಲೆಸ್ ದ್ಯಾನ್ ಎಪ್ಸಿಲಾನ್ ಬೈ 2. ಇಟ್ಸ್ ಟ್ರೂ ಫಾರ್ ಆಲ್ n is greater than or equal to m and p belongs to n ಅಲ್ವಾ, p belongs to n. ಪ್ಲಸ್ ಇದು ನೋಡಿ, ಫ್ರಮ್ ಇಕ್ವೇಷನ್ 1 ಇಟ್ ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಎಪ್ಸಿಲಾನ್ ಬೈ 2 ಅಲ್ವಾ, ಇಟ್ ಈಸ್ ಆಲ್ಸೋ ಲೆಸ್ ದೆನ್ ಎಪ್ಸಿಲಾನ್ ಬೈ 2. ಇಲ್ಲಿ ಈಕ್ವಲ್ ಟು ಇತ್ತು, ಆಮೇಲೆ ಲೆಸ್ ದೆನ್ ಆರ್ ಈಕ್ವಲ್ ಟು ಆಯಿತು, ಈಗ ಲೆಸ್ ದೆನ್ ಆಯಿತು. ಇಟ್ಸ್ ಆಲ್ಸೋ ಟ್ರೂ ಫಾರ್ ಎವ್ರಿ n is greater than or equal to m, p belongs to n. ನಾವು ಎಪ್ಸಿಲಾನ್ ಬೈ 2 ಪ್ಲಸ್ ಎಪ್ಸಿಲಾನ್ ಬೈ 2 ಇಸ್ ಎಪ್ಸಿಲಾನ್ ಅಲ್ವಾ. ದಟ್ ಇಂಪ್ಲೈಸ್ ಏನಾಯಿತು, ಮಾಡ್ ಎಕ್ಸ್ ಎನ್ ಪ್ಲಸ್ ಪಿ ಮೈನಸ್ ಎಕ್ಸ್ ಎನ್ ಇಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್, ಕಮ ಪಿ ಬಿಲಾಂಗ್ಸ್ ಟು ಎನ್ ಅಲ್ವಾ. ಇಲ್ಲಿ ಕ್ಯಾಪಿಟಲ್ ಎಮ್, ನಾನು ಕ್ಯಾಪಿಟಲ್ ಎಮ್ ಅನ್ನು ಚೂಸ್ ಮಾಡಿದ್ದೀನಿ ಅಲ್ವಾ. ಪಿ ಬಿಲಾಂಗ್ಸ್ ಟು ಎನ್ ಅಂಥೇಳಿ ಆಯಿತು. ಇದರಿಂದ ನಮಗೆ ಏನಂತ, ಇದು ವಾಟ್ ಈಸ್ ಕೌಶಿ ಸೀಕ್ವೆನ್ಸ್ ಸ್ಯಾಟಿಸ್ಫೈ ಆಯಿತು ಅಂತ ತೋರಿಸ್ತಾ ಇದೆ ಅಲ್ವಾ. ಹೆನ್ಸ್ ಸೀಕ್ವೆನ್ಸ್, ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ satisfies the Cauchy's principle of convergence. Cauchy ಪ್ರಿನ್ಸಿಪಲ್ ಆಫ್ ಕನ್ವರ್ಜೆನ್ಸನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಕೌಶಿ ಪ್ರಿನ್ಸಿಪಲ್ ಆಫ್ ಕನ್ವರ್ಜೆನ್ಸ್ ಏನು ಹೇಳುತ್ತೆ, a sequence xn is said to be Cauchy if for every epsilon is greater than 0 there is a positive integer m such that mod xn plus p minus xn is less than epsilon for every n is greater than or equal to m, p belongs to n ಅಂತ ಹೇಳುತ್ತಲ್ವ. ಸೇಮ್ ಅಲ್ವಾ, ಸೇಮ್ ಥಿಂಗ್. ಅಂದರೆ ಕ್ಲಿಯರ್ಲಿ ದ ಗಿವನ್ ಸೀಕ್ವೆನ್ಸ್ xn
satisfies the Cauchy's principle of convergence. Okay, next example. Show that sequence xn where xn is equal to 1 plus 1 by 2 plus 1 by 3 plus and so on plus 1 by n is divergent using Cauchy's principle. One sequence xn in a nth term ಕೊಟ್ಟಿದ್ದಾರೆ, that is this one. Okay, ನಾವು ಈಗ ಕೌಶಿ ಪ್ರಿನ್ಸಿಪಲ್ ಆಫ್ ಕನ್ವರ್ಜೆನ್ಸನ್ನು ಯೂಸ್ ಮಾಡಿ ಇದು ಡೈವರ್ಜೆಂಟ್ ಅಂತ ಹೇಳಿ ತೋರಿಸ್ಬೇಕು. ಅಂದರೆ ಇದು ಕೌಶಿ ಸೀಕ್ವೆನ್ಸ್ ಅಲ್ಲ ಅಂತ ಹೇಳಿ ತೋರಿಸ್ಬೇಕು. ನಮ್ಗೆ ಗೊತ್ತಿದೆ ಎವ್ರಿ ಕೌಶಿ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್ ಅಂತ. ಕೌಶಿ ಸೀಕ್ವೆನ್ಸ್ ಅಲ್ಲ ಅಂತ ಹೇಳಿದರೆ ಇಟ್ ಈಸ್ ಕನ್ವರ್ಜೆಂಟ್ ಕೂಡ ಅಲ್ಲ ಅಂತ ಹೇಳ್ಬೋದಲ್ವ. ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಎನ್ ಕೊಟ್ಟಿದ್ದಾರಲ್ವ. ಎಕ್ಸ್ ಎನ್ ಇಸ್ ಈಕ್ವಲ್ ಟು 1 ಪ್ಲಸ್ 1 ಬೈ 2 ಪ್ಲಸ್ 1 ಬೈ 3 ಪ್ಲಸ್ ಆ್ಯಂಡ್ ಸಾನ್ 1 ಬೈ ಎನ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಎನ್ ಪ್ಲಸ್ 1 ಏನಾಗುತ್ತೆ ನೋಡೋಣ. ಎಕ್ಸ್ ಎನ್ ಪ್ಲಸ್ 1 ಇಸ್ ಕ್ಲಿಯರ್ಲಿ ಈಕ್ವಲ್ ಟು 1 ಪ್ಲಸ್ 1 ಬೈ 2 ಪ್ಲಸ್ 1 ಬೈ 3 ಪ್ಲಸ್ ಆ್ಯಂಡ್ ಸಾನ್ 1 ಬೈ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಅಲ್ವಾ. 1 ಬೈ ಎನ್ ಪ್ಲಸ್ 1. ಈಗ ದಿಸ್ ಮೈನಸ್ ದಿಸ್ ಮಾಡಿ, ಅಂದರೆ ಏನು, ನಾವು ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಮಾಡಿದರೆ ಏನು ಸಿಗುತ್ತೆ, ಇದಿಷ್ಟು ಟರ್ಮ್ ಮ್ಯಾನಿಷ್ ಆಗುತ್ತಲ್ವ, ಇದಿಷ್ಟು ಟರ್ಮ್ ಮ್ಯಾನಿಷ್ ಆಗುತ್ತೆ, ಇದು ಒಂದೇ ಟರ್ಮ್ ಉಳಿಯುತ್ತೆ. ದಟ್ ಈಸ್ 1 ಬೈ ಎನ್ ಪ್ಲಸ್ 1 ಈಸ್ ಕ್ಲಿಯರ್ಲಿ ಇದು ಗ್ರೇಟರ್ ದ್ಯಾನ್ 0 ಅಲ್ವಾ. ಅಂದರೆ ಫಾರ್ ಎನಿ ನ್ಯಾಚುರಲ್, ಓಕೆ, ಯಾವುದೇ ಎನ್ ತಗೊಂಡ್ರೂ ಕೂಡ ಇದು ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 0. ದಟ್ ಇಂಪ್ಲೈಸ್ ಏನು ಹೇಳ್ಬೋದು, ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 0. ದಟ್ ಇಂಪ್ಲೈಸ್ ಏನು, ಎಕ್ಸ್ ಎನ್ ಪ್ಲಸ್ 1 is clearly greater than xn. It's true for all n belongs to n. ಇದೇನು, this shows that the given sequence xn is monotonic increasing. Okay, ಕೊಟ್ಟಿರುವ ಸೀಕ್ವೆನ್ಸ್ monotonic increasing. ಓಕೆ, ನಮಗೊಂದು ರಿಸಲ್ಟ್ ಕೊಡ್ತಿದೆ. ಆ ಮೊನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಈಸ್ ಕನ್ವರ್ಜೆಂಟ್ ಅಂತ ಹೇಳಿ. ಇಲ್ಲಿ ಮೊನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇದು ನಾನು ಕನ್ವರ್ಜೆಂಟ್ ಅಂತ ತೋರಿಸೋದು ಬೇಡ, ಇದನ್ನು ಡೈವರ್ಜೆಂಟ್ ಅಂತ ತೋರಿಸ್ಬೇಕು ಅಂತ ಹೇಳಿದರೆ ಇದು ಬೌಂಡೆಡ್ ಎಬೋ ಆಗಿಲ್ಲ ಅಂಥೇಳಿ ತೋರಿಸಿದರೆ ಆಯಿತು ಅಲ್ವಾ. ಬೌಂಡೆಡ್ ಎಬೋ ಆಗಿಲ್ಲ ಅಂತ ಹೇಳಿದರೆ ಇಟ್ಸ್ ಕ್ಲಿಯರ್ಲಿ ಇದು ಕೌಶಿ ಸೀಕ್ವೆನ್ಸ್ ಅಲ್ಲ ಆಗುತ್ತೆ. ಕೌಶಿ ಸೀಕ್ವೆನ್ಸ್ ಅಲ್ಲ ಅಂದರೆ ಇಟ್ ಈಸ್ ನಾಟ್ ಕನ್ವರ್ಜೆಂಟ್ ಅಂಥೇಳಿ ತೋರಿಸ್ಬೋದು. ಈಗ ನಾನು ಎಕ್ಸ್ ಎನ್ ಪ್ಲಸ್ ಪಿ ನೋಡೋಣ ಏನಾಗುತ್ತೆ ಅಂತ. ಎಕ್ಸ್ ಎನ್ ಗೊತ್ತಾಯಿತು, ಎಕ್ಸ್ ಎನ್ ಪ್ಲಸ್ 1 ಗೊತ್ತಾಯಿತು, ಎಕ್ಸ್ ಎನ್ ಪ್ಲಸ್ ಪಿ ಅಲ್ವಾ. ಎಕ್ಸ್ ಎನ್ ಪ್ಲಸ್ ಪಿ ಕೌಶಿ ಸೀಕ್ವೆನ್ಸ್ ಅಂದರೆ ಎನ್ ಪ್ಲಸ್ ಪಿ ಬರುತ್ತಲ್ವ. 1 ಪ್ಲಸ್ 1 ಬೈ 2 ಪ್ಲಸ್ 1 ಬೈ 3 ಪ್ಲಸ್ ಆ್ಯಂಡ್ ಸಾನ್ 1 ಬೈ ಎನ್ ಇದೆ, ಪ್ಲಸ್ ಏನಿದೆ 1 ಬೈ ಎನ್ ಪ್ಲಸ್ 1 ಇಲ್ಲಿವರೆಗೆ ಇತ್ತು ನನಗೆ. ಇನ್ನೂ ಮುಂದೆ ಟರ್ಮ್ ಕಂಟಿನ್ಯೂ ಆಗುತ್ತೆ, ದಟ್ ಈಸ್ 1 ಬೈ ಎನ್ ಪ್ಲಸ್ ಪಿ ವರೆಗೆ. 1 ಬೈ ಎನ್ ಪ್ಲಸ್ 1 ಪ್ಲಸ್ 1 ಬೈ ಎನ್ ಪ್ಲಸ್ 2 ಪ್ಲಸ್ 1 ಬೈ ಎನ್ ಪ್ಲಸ್ 3 ಆ್ಯಂಡ್ ಸಾನ್ 1 ಬೈ ಎನ್ ಪ್ಲಸ್ ಪಿ. ಈಗ ಈ ಪಿ ಪ್ಲೇಸಿಗೆ ಎನ್ ಹಾಕಿ ಏನಾಗುತ್ತೆ, ನಾವು ಪುಟ್ ಪಿ ಈಸ್ ಈಕ್ವಲ್ ಟು ಎನ್, ವಾಟ್ ವಿ ಗೆಟ್ ಎಕ್ಸ್ ಎನ್. ಪಿ ಪ್ಲೇಸಿಗೆ ಎನ್ ಹಾಕಿದರೆ ಎನ್ ಪ್ಲಸ್ ಎನ್ ಅಂದರೆ ಎಕ್ಸ್ 2 ಟೈಮ್ಸ್ ಎನ್, ಎಕ್ಸ್ 2n is equal to 1 plus 1 by 2 plus 1 by 3 plus and so on 1 by n plus 1 by n plus 1 plus 1 by n plus 2 plus and so on 1 by p ಪ್ಲೇಸಿಗೆ n ಹಾಕಿದರೆ ಏನಾಗುತ್ತೆ, 1 by n plus n ಅಂದರೆ 1 by n plus n ಅಂದರೆ 2n ಅಲ್ವಾ. 1 by 2n 1 by 2n ಅದನ್ನೇ n plus n ಅಂತಲೇ ಬರ್ಕೊಳ್ಳಿ. ಓಕೆ, n plus n ಅಂತಲೇ ಬರೆದಿರ್ತೀನಿ ನಾನು. ಓಕೆ, ಸದ್ಯಕ್ಕಿರಲಿ. ಈಗ ಎನ್ ಪ್ಲಸ್ ಪಿ ಅಂತ ಹೇಳಿದರೆ ಎನ್ ಪ್ಲಸ್ ಎನ್ ಇದೇ ಫಾರ್ಮ್ಯಾಟಲ್ಲಿರಲಿ, ನಾವು ಫಾರ್ಮ್ಯಾಟ್ ಚೇಂಜ್ ಮಾಡೋದು ಬೇಡ. ಸಮ್ ಫಾರ್ಮಲ್ಲಿದೆ ಅಲ್ವಾ, ಇದೇನು ದಟ್ ಈಸ್ 1 ಬೈ ಎನ್ ಪ್ಲಸ್ ಎನ್ ಅಲ್ವಾ, 1 ಬೈ ಎನ್ ಪ್ಲಸ್ ಎನ್. ಈಗ ನಾನು ಒಂದನ್ನು ಕನ್ಸಿಡರ್ ಮಾಡ್ತೀನಿ. ಓಕೆ, ನಾವು ಐ ಕನ್ಸಿಡರ್ mod x2n ಮೈನಸ್ ಎಕ್ಸ್ ಎನ್ ಅಂತ. ಓಕೆ, ದಿಸ್ ಮೈನಸ್ ದಿಸ್ ಮಾಡಿ, ವಿತ್ ಮಾಡ್ ಏನಾಗುತ್ತೆ, ದಿಸ್ ಮೈನಸ್ ದಿಸ್, ವಾಟ್ ವಿ ಗೆಟ್ ಕ್ಲಿಯರ್ಲಿ ನಮಗೇನು ಸಿಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ. ದಿಸ್ ಇಷ್ಟು ಟರ್ಮು ವ್ಯಾನಿಷ್ ಆಗುತ್ತೆ ಅಲ್ವಾ, ಇದು ಇಷ್ಟು ವ್ಯಾನಿಷ್ ಆಗುತ್ತೆ ಅಲ್ವಾ. ವ್ಯಾನಿಷ್ ಆದರೆ ಇದಿಷ್ಟು ಮಾತ್ರ ಉಳಿಯುತ್ತಲ್ವ ನಮಗೆ. ಅಂದರೆ ಮಾಡ್ ವಿತಿನ್ ಮಾಡ್ ಏನು ಉಳಿಯುತ್ತೆ, ಮಾಡ್ 1 ಬೈ ಎನ್ ಪ್ಲಸ್ 1 ಪ್ಲಸ್ 1 ಬೈ ಎನ್ ಪ್ಲಸ್ 2 ಪ್ಲಸ್ ಆ್ಯಂಡ್ ಸಾನ್ ಲಾಸ್ಟ್ ಟರ್ಮ್ ಏನು 1 ಬೈ ಎನ್ ಪ್ಲಸ್ ಎನ್, 1 ಬೈ ಎನ್ ಪ್ಲಸ್ ಎನ್. ನಮಗೆ ಗೊತ್ತಿದೆ ಇಲ್ಲಿರುವ ಎನ್ಗಳೆಲ್ಲ
ಏನು ನ್ಯಾಚುರಲ್ ನಂಬರ್ ಅಲ್ವಾ. ಕ್ಲಿಯರ್ಲಿ ಏನು ಗೊತ್ತಿದೆ ನಮಗೆ, n+1 ಇಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ n+n ಅಲ್ವಾ. n+1 ಇಸ್ ಕ್ಲಿಯರ್ಲಿ ಲೆಸ್ ದೆನ್ n+n. ಇದ್ರ ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ, 1/n+1 ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 1/n+n ಆಗುತ್ತೆ ಅಲ್ವಾ. 1/n+n ಆಗುತ್ತೆ. ದಟ್ ಇಂಪ್ಲಾಯ್ಸ್ ಕ್ಲಿಯರ್ಲಿ 1/n+1 ಇಸ್ ಗ್ರೇಟರ್ ದ್ಯಾನ್ 1/n+n. ಇದು ರೆಸಿಪ್ರೋಕಲ್ ತಗೊಂಡಿದ್ದಲ್ವಾ. ಈಗ 1/n+2 ಕೂಡ ಗ್ರೇಟರ್ ದ್ಯಾನ್ 1/n+n ಅಲ್ವಾ ಇಲ್ಲಿ. ಹಾಗೆ ಇಲ್ಲಿ ಥರ್ಡ್ ಟರ್ಮ್ ಏನು ಬರುತ್ತೆ, 1/n+3. ಇದು ಕೂಡ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 1/n+n ಅಲ್ವಾ. ಆ್ಯಂಡ್ ಸೋ ಆನ್, ಯಾವುದೇ ಟರ್ಮ್ ತಗೊಂಡ್ರೂ ಕೂಡ ಎಲ್ಲದು ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 1/n+n ಅಲ್ವಾ ಇದರಲ್ಲಿ. ದಟ್ ಇಂಪ್ಲೈಸ್ ಏನಾಗುತ್ತೆ, mod x2n ಮೈನಸ್ xn is clearly greater than 1/n+n, 1/n+n, 1/n+n and so on. ಎಷ್ಟು ಟೈಮ್, n times ಬರೆಯೋಣ, 1/n+n plus 1/n+n plus 1/n+n plus and so on 1/n+n. ಎಷ್ಟು, n times ಅಲ್ವಾ. ದಟ್ ಇಂಪ್ಲೈಸ್ mod x2n minus xn is greater than n times 1/n ಅಲ್ವಾ. n times 1/n+n. ಇಲ್ಲಿ ಅಬ್ಸರ್ವ್ ಮಾಡಿ ಈಗ. ದಟ್ ಇಂಪ್ಲೈಸ್ mod x2n minus xn is greater than n divided by n+n ಅಂದರೆ 2n ಅಲ್ವಾ. ದಿಸ್ ನೋಡಿ ಈಗ ಅಬ್ಸರ್ವ್ ಮಾಡಿ, ದಿಸ್ n ಗೆಟ್ ಕ್ಯಾನ್ಸಲ್ ಅಂದರೆ ಈ mod x2n minus xn is clearly greater than 1/2, ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 1/2 ಅಲ್ವಾ. ಈಗ ನಾನೊಂದು ಎಪ್ಸಿಲಾನ್ ಚೂಸ್ ಮಾಡ್ತೀನಿ. ಹೇಗೆ ಅಂದರೆ ನಮ್ಗೆ ಗೊತ್ತಿದೆ ಎಪ್ಸಿಲಾನ್ ಅಂತ ಹೇಳಿದರೆ ಒಂದು ಗ್ರೇಟರ್ ದ್ಯಾನ್ 0 ಇರುವಂತಹ ನಂಬರ್ ಅಲ್ವಾ. ಎಪ್ಸಿಲಾನ್ ಗ್ರೇಟರ್ ದ್ಯಾನ್ 0 ಇರುವಂತಹ ನಂಬರು. ನಾನು ಅದನ್ನು ಏನಂತ ಚೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 1/2 ಅಂತ ಅಂದ್ಕೊಳ್ತೀನಿ. ಹಾಗೆ ಚೂಸ್ ಮಾಡ್ಬೋದಲ್ವ. ಅಂದರೆ ಎನಿ ಗ್ರೇಟರ್ ದ್ಯಾನ್ 0 ಇರುವ ನಂಬರ್ನ ಎಪ್ಸಿಲಾನನ್ನು ನಾವು ಚೂಸ್ ಮಾಡೋದ್ರಿಂದ ಈ ಎಪ್ಸಿಲಾನ್ ನನ್ನ ಗ್ರೇಟರ್ ದ್ಯಾನ್ 0 ಇದೆ, ಆದರೆ ಲೆಸ್ ದ್ಯಾನ್ 1/2 ಇದೆ, ಅಂದರೆ ಇನ್ ಬಿಟ್ವೀನ್ 0 ಆ್ಯಂಡ್ 1/2 ಇದೆ ಅಂತ ಅಂದ್ಕೊಳ್ತೀನಿ. ದಟ್ ಇಂಪ್ಲೈಸ್ ಏನಾಗುತ್ತೆ ಈಗ, mod x2n ಮೈನಸ್ xn ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ 1/2 ಅಂತಿದೆ. ದಟ್ 1/2 ಏನು ಎಪ್ಸಿಲಾನಿಗಿಂತ ನಾನು ದಿಸ್ ಎಪ್ಸಿಲಾನ್ ಈಸ್, ಇಲ್ಲಿ ನೋಡಿ ಎಪ್ಸಿಲಾನ್ ಈಸ್ ಲೆಸ್ ದ್ಯಾನ್ 1/2 ಅಲ್ವಾ. ಎಪ್ಸಿಲಾನ್ ಈಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ 1/2 ಅಂದರೆ ದಟ್ ಇಂಪ್ಲಾಯ್ಸ್ ಇದು mod x ಏನಂತಿತ್ತು, mod x2n ಮೈನಸ್ xn ಈಸ್ ಗ್ರೇಟರ್ ದ್ಯಾನ್ 1/2 ಅಂತಿತ್ತು. ದಟ್ 1/2 ಈಸ್ ಗ್ರೇಟರ್ ದ್ಯಾನ್ ಎಪ್ಸಿಲಾನ್ ಅಂತಿದೆ ಅಲ್ವಾ. ನಾವು ಕ್ಲಿಯರ್ಲಿ ಹೇಗೆ ಬರ್ಕೊಳ್ಬೋದು, ದಟ್ ಇಂಪ್ಲಾಯ್ಸ್ mod x2n ಮೈನಸ್ xn ಈಸ್ ಗ್ರೇಟರ್ ದ್ಯಾನ್ ಎಪ್ಸಿಲಾನ್ ಅಂತ ಬರ್ತಾ ಇದೆ, ಗ್ರೇಟರ್ ದ್ಯಾನ್ ಎಪ್ಸಿಲಾನ್ ಅಂತ ಬರ್ತಾ ಇದೆ. ಬಟ್ ನಮಗೆ ಏನಂತ ಬರಬೇಕಿತ್ತು, ಲೆಸ್ ದ್ಯಾನ್ ಎಪ್ಸಿಲಾನ್ ಬರಬೇಕಿತ್ತಲ್ವ. mod x2n ಮೈನಸ್ xn ಈಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಬರಬೇಕಿತ್ತು. ಅದೇ ಅಲ್ವಾ ಕೌಶಿ ಸೀಕ್ವೆನ್ಸ್ ಏನು ಹೇಳುತ್ತೆ, ಆ ಸೀಕ್ವೆನ್ಸ್ xn ಈಸ್ ಸೆಟ್ to be Cauchy sequence if for every epsilon is greater than 0 there is a positive integer m such that mod xn plus p minus xn is less than epsilon for every n is greater than or equal to m p belongs to n ಅಂತ ಹೇಳುತ್ತಲ್ವ. ಅಂದರೆ ಯಾವುದೇ ಗ್ರೇಟರ್ ದ್ಯಾನ್ 0 ಇರೋ ಎಪ್ಸಿಲಾನ್ ಅಂತ ತಗೊಂಡ್ರು ಅಲ್ಲಿ ಒಂದು ಪಾಸಿಟಿವ್ ಇಂಟೀಜರ್ ಎಮ್ ಎಕ್ಸಿಸ್ಟ್ ಆಗುತ್ತೆ. ಹೇಗಿರುತ್ತೆ ಅಂದರೆ ಎಮ್ ಮತ್ತು ಅದರ ನಂತರ ಬರುವ ಯಾವುದೇ ಎರಡು ಟರ್ಮ್ಗಳ ನಡುವಿನ ಡಿಫ್ರೆನ್ಸ್ ನಾವು ಚೂಸ್ ಮಾಡಿರುವ ಎಪ್ಸಿಲಾನಿಗಿಂತಲೂ ಸ್ಮಾಲ್ ಆಗಿರುತ್ತೆ ಅಂತ ಹೇಳಿ ಡೆಫಿನೇಷನ್ ಹೇಳುತ್ತೆ. ಬಟ್ ಇಲ್ಲಿ ಉಲ್ಟಾ ಆಗ್ತಾ ಇದೆ. ಅಂದರೆ ಇಟ್ ಈಸ್ ಕ್ಲಿಯರ್ಲಿ ಇಟ್ ಈಸ್ ನಾಟ್ ದ ಗಿವನ್ ಸೀಕ್ವೆನ್ಸ್ xn is not a Cauchy sequence. That implies this given sequence xn is not a Cauchy sequence, not a Cauchy sequence. ಅದು Cauchy sequence ಅಲ್ಲ. Cauchy sequence ಅಲ್ಲ ಅಂತ ಹೇಳಿದರೆ ನಮ್ಗೆ ಗೊತ್ತಿದೆ ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ Cauchy ಅಂತ. ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ Cauchy. ಓಕೆ, ಇದು Cauchy ಸೀಕ್ವೆನ್ಸ್ ಅಲ್ಲ. ಯಾವುದೇ ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೊಂಡ್ರು ಅದು Cauchy ಸೀಕ್ವೆನ್ಸ್ ಆಗುತ್ತೆ ಅಂತ ಇದೆ. ಇದು Cauchy ಸೀಕ್ವೆನ್ಸ್ ಅಲ್ಲ ಅಂತ ಹೇಳಿದರೆ ಆಬ್ವಿಯಸ್ಲಿ ದಟ್ ಗಿವನ್ xn ಈಸ್ ನಾಟ್ ಅ ಕನ್ವರ್ಜೆಂಟ್, ಕನ್ವರ್ಜೆಂಟ್ ಅಲ್ಲ ಅಂದರೆ ವಾಟ್ ಈಸ್ ದಿಸ್ ಇಸ್ ಕ್ಲಿಯರ್ಲಿ
ಡೈವರ್ಜೆಂಟ್ ಅಲ್ವಾ. ದಟ್ ಇಂಪ್ಲಾಸ್ ದ ಸೀಕ್ವೆನ್ಸ್ ಎಕ್ಸನ್ ಇಸ್ ಡೈವರ್ಜೆಂಟ್. ಓಕೆ, ಏನು ಕೊಟ್ಟಿರುವ ಸೀಕ್ವೆನ್ಸ್ ಎಕ್ಸನ್ ಎಂತ್ ಟರ್ಮ್ ಕೊಟ್ಟಿದ್ರು, ಕೌಶಿ ಪ್ರಿನ್ಸಿಪಲ್ನ ಯೂಸ್ ಮಾಡಿ ಆ ಸೀಕ್ವೆನ್ಸ್ ಡೈವರ್ಜೆಂಟ್ ಅಂತ ತೋರಿಸ್ಲಿಕ್ಕೆ ಹೇಳಿದರು, ತೋರಿಸಿದ್ವು. ಓಕೆ, ಥ್ಯಾಂಕ್ ಯು.